ಯಾವುದೇ ರೀತಿಯಾದ ಚಟುವಟಿಕೆಗಳಿಲ್ಲ. ಕಳೆದ 3 ತಿಂಗಳಿಂದ ಒಂದಿಷ್ಟು ಜೀವ ಬಂದಿದೆ. ಆದರೆ ಅಧಿಕಾರಿಗಳು ಮಾತ್ರ ಮೀಟಿಂಗ್ ಅಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೋ ಅಥವಾ ಕಂಪನಿಗಳ ಉದ್ಧಾರಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಕಳೆದ 15 ದಿನಗಳಿಂದ ನಿರಂತರವಾಗಿ ಪ್ರತಿ ಕಚೇರಿಯಲ್ಲೂ ಕೇವಲ ಮೀಟಿಂಗ್ಗಳು ಮಾತ್ರ ಆಗ್ತಾ ಇದೆ. ಕೆಲವೊಂದು ಸರಿ ಹೇಳ್ತಾರೆ ಟ್ರೈನಿಂಗ್ ಅಂತಾರೆ, ಕೆಲವೊಂದು ಸರಿ ಹೇಳ್ತಾರೆ ಮೀಟಿಂಗ್ ಅಂತಾರೆ. ನಾವಿವತ್ತು ಯಲಹಂಕ ಉಪವಿಭಾಗ ಮತ್ತು ಹೆಬ್ಬಾಳ ಡಿವಿಷನ್ ಹತ್ರ ಇದೀವಿ. ಇಲ್ಲಿ ಬೆಳಗ್ಗೆಯಿಂದ ಇವಾಗ ಸುಮಾರು ಸಮಯ ಎಷ್ಟಾಗಿದೆ, 3:45 ಆಗ್ತಾ ಬರ್ತಾ ಇದೆ. ಬೆಳಿಗ್ಗೆಯಿಂದ ಚೀಫ್ ಮೀಟಿಂಗ್ ಅಂತೆ ಇವಾಗ ಮತ್ತೆ ಅವರು ಈ ಮೀಟಿಂಗ್ ತಡೆದಿದ್ದಾರೆ. ದಿನವೆಲ್ಲ ಬರೀ ಮೀಟಿಂಗ್ ಮಾಡಿ ಇವರು ಸಭೆಗಳನ್ನೇ ಮಾಡ್ತಾ ಇದ್ರೆ ಇಲ್ಲಿ ಕಾಯ್ದಿರುವಂತ ನೀವು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಜನ, ಒಂದ್ಸರಿ ತೋರಿಸಿ ಹಂಗೆ ಸುಮ್ನೆ ಎಷ್ಟು ಜನ ಕಾಯ್ತಾ ಇದಾರೆ ನೋಡಿ. ಕೇವಲ ಆಫೀಸರ್ಸ್ಗಳಿಗೋತ್ರ ಅಲ್ಲಲ್ಲಿ ಕೂತ್ಕೊಂಡು ಅಲ್ಲಿ ತೋರಿಸಿ ಮೂಲೆಯಲ್ಲಿ ಒಬ್ರು ಕೂತಿದ್ದಾರೆ ನೋಡಿ. ಇವರೆಲ್ಲರೂ ಯಾವುದೋ ಒಂದು ಕೆಲಸಕ್ಕೆ AWಗೆ ಇಗೆ ಅಥವಾ AETಗೆ JEಗಳಿಗೆ AEಗಳಿಗೆ ಕಾಯ್ತಾ ಇದ್ದಾರೆ. ಇವರು ಬಂದಂತ ಕೆಲಸ ಕೇವಲ 10 ನಿಮಿಷ ಆಗಿರ್ಬೋದು, ಅರ್ಧ ಗಂಟೆದಾಗಿರ್ಬೋದು, 5 ನಿಮಿಷ ಆಗಿರ್ಬೋದು, ಒಂದು ID ಮಾಡಿಸೋ ವಿಚಾರಕ್ಕಾಗಿರ್ಬೋದು. ಯಾವುದೋ ಒಂದು ವಿಚಾರಕ್ಕೆ ಬಂದಿರ್ತಾರೆ, ಗ್ರಾಹಕರು ಬಂದಿರ್ತಾರೆ, ಗುತ್ತಿಗೆದಾರರು ಬಂದಿರ್ತಾರೆ. ಅವರ 5 ನಿಮಿಷದ ಕೆಲಸಕ್ಕಾಗಿ ದಿನವೆಲ್ಲ ಕಾಯ್ಬೇಕಾ? ಒಬ್ಬ ಗುತ್ತಿಗೆದಾರನಿಗೆ ಸಿಗುವ 500-1000 ರೂಪಾಯಿಗೆ ಕೇವಲ ಒಂದೇ ಉಪವಿಭಾಗದಲ್ಲಿ ತನ್ನ ದಿನವೆಲ್ಲ ಕಳೆದ್ರೆ ತನ್ನ ಮುಂದಿನ ಜೀವನ ಏನು? ಮೀಟಿಂಗ್ ಮಾಡುವಂತಹ ಅಧಿಕಾರಿಗಳು ಸಮಯ ಪೂರ್ತಿ ಮೀಟಿಂಗ್ ಅಲ್ಲೇ ಕಳೆದ್ರೆ ಮುಂದೆ ಏನು? ಬೆಸ್ಕಾಂ MD ಶಿವಶಂಕರ್ ಅವರು ಕಚೇರಿಗೆ ಹೋದ್ರೆ ಅವರು ಮೀಟಿಂಗ್, ಬೆಸ್ಕಾಂ ಟೆಕ್ನಿಕಲ್ ಡೈರೆಕ್ಟರ್ ರಮೇಶ್ ಅವರು ಮೀಟಿಂಗ್, ಇನ್ನೊಂದು ಮತ್ತೊಂದು ಯಾವುದೇ ಕಚೇರಿಗೆ ಹೋಗಿ ಕೇವಲ ಮೀಟಿಂಗ್ ಮಾಡ್ತಿರುವ ಮೀಟಿಂಗ್ಗಳ ಉದ್ಧಾರವಾದ್ರೂ ಏನು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ರೆವಿನ್ಯೂ ಕಲೆಕ್ಷನ್ ಅಂತ ಮೀಟಿಂಗ್ ಮಾಡ್ತಾರೆ, ಚೀಫ್ ಮೀಟಿಂಗ್ ಮಾಡ್ತಾರೆ, ಸಣ್ಣ ಪುಟ್ಟಕ್ಕೆ ಮೀಟಿಂಗ್ ಮಾಡ್ತಾರೆ. ದಿನವೆಲ್ಲ ಬರೀ ಮೀಟಿಂಗ್ ಮಾಡಿದ್ರೆ ಗ್ರಾಹಕರ ಕಷ್ಟ ಕೇಳೋರು ಯಾರು? ಅವರ ಅಹವಾಲುಗಳನ್ನ ಕೇಳೋರು ಯಾರು? ಇವಾಗ ನಮ್ಮ ಜೊತೆಯಲ್ಲಿ ಒಬ್ರು ಗುತ್ತಿಗೆದಾರರು ಇದ್ದಾರೆ, ಅವ್ರು ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಸರ್, ಬೆಳಗ್ಗೆ 11 ಗಂಟೆಯಿಂದ. ಬೆಳಿಗ್ಗೆ 11 ಗಂಟೆಗೆ ಬಂದ್ರಾ? ಏನ್ ಬಂದಿದ್ದೀರಾ? ಏನ್ ಕೆಲಸ ಆಗಬೇಕಿತ್ತು? ಒಂದು ಇಂಟಿಮೇಷನ್ ತೆಗಿಸ್ಬೇಕಾಗಿತ್ತು. ಓಕೆ. ಅದು ಒಂದ್ 3 ದಿವಸದಿಂದಾನೇ ಕೊಟ್ಟಿತ್ತು. ಓಕೆ. ಅದಕ್ಕೆ ಇಂಟಿಮೇಷನ್ ತಗೊಳ್ಳೋಣ ಅಂತ ಬಂದೆ. ಏನ್ ಹೇಳಿದ್ರು ಸರ್? ಅದೇ ಮೇಡಮ್ ರಜೆ ಅಂತೆ ಅವರು. ಓಕೆ. ಬಂದಿಲ್ವಂತೆ, ಅದಕ್ಕೆ ಇನ್ನು ಇಲ್ಲಿ ಯಾರೋ ಬೇರೆಯವ್ರು ಮಾಡ್ತಾರೆ ಅಂತ. ಅವರು ಇಲ್ಲ, ಅವರು ಮೀಟಿಂಗ್ ಅಲ್ಲಿ. ಓಕೆ. ಅಂದ್ರೆ ಬೆಳಿಗ್ಗೆ 11 ಗಂಟೆ ನೀವು ಬಂದಾಗಿಂದಾನು ಮೀಟಿಂಗ್ ಅಲ್ಲೇ ಇದಾರೆ? ಹೌದು. ಯಾರು ಹೊರಗಡೆ ಬಂದಿಲ್ಲ? ಇಲ್ಲ. ಊಟಕ್ಕೂ ಬಂದಿಲ್ಲ? ನಾವು ಊಟ ಮಾಡಿಲ್ಲ. ನೀವು ಊಟ ಮಾಡದೆ ಕಾಯ್ತಾ ಇದ್ದೀರಾ? ಸರ್, ನಿಮ್ದು ಸಣ್ಣ ಕೆಲಸ ಎಷ್ಟು ನಿಮಿಷದ ಕೆಲಸ ಆಗ್ಬೋದು ಅಂದಾಜು? ಒಂದು ಅರ್ಧ ಗಂಟೆ ಕೆಲಸ. ಹೌದಾ? ಇವತ್ತು ನಿಮ್ಮ ದಿನವೆಲ್ಲ ಇಲ್ಲೇ ಕಳೆದಿದ್ದೀರಾ? ನಿಮ್ಮ ದುಡಿಮೆಯ ಮೂಲ ಯಾವುದು ಸರ್? ಸರ್, ನಾವು ವಿದ್ಯುತ್ ಗುತ್ತಿಗೆದಾರರು. ನಿಮ್ಮ ದಿನವೆಲ್ಲ ದುಡಿದ್ರೆ ಮಹಾನ 1,000 ರೂಪಾಯಿ ದುಡಿಬೋದಾ? ಅಷ್ಟೇ. ಆ 1,000 ರೂಪಾಯಿನ ದುಡಿಯೋದಕ್ಕೆ ಇಲ್ಲಿ ಬಂದಿದ್ದೀರಾ. ಇವತ್ತು ಆ ದುಡಿಮೆನೂ ಇಲ್ಲ, ಸಮಯನೂ ಇಲ್ಲ. ಏನಾಗ್ತಾ ಇದೆ ಸರ್? ಅದೇ ಸಮಯ ವ್ಯರ್ಥ ಆಗ್ತಾ ಇದೆ ಅಷ್ಟೇ ಸರ್. ಬೆಳಗಿಂದ ಸಾಯಂಕಾಲದವರೆಗೂ. ಮತ್ತೆ ನಿಮ್ಮ ಕುಟುಂಬದ ಜೀವನ ಹೆಂಗೆ ಸರ್? ಅಷ್ಟೇ. ಕಳೆದ 1 ವರ್ಷಗಳಿಂದ ಕೆಲಸಗಳಿಲ್ಲ, ನೀವು ನೋಡಿದ್ದೀರಾ ಅದನ್ನ. ಹೌದು. ಕಣ್ಣೀರಲ್ಲಿ ಕೈ ತೊಳೆದಿದ್ದೀರಾ, ರಕ್ತದಲ್ಲೇ ಕೈ ತೊಳೆದಿದ್ದೀರಾ, ತಪ್ಪಾಗ್ಲಿಕ್ಕಿಲ್ಲ ಅಲ್ಲ? ಇವಾಗೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಬರ್ತಾ ಇದೆ. ಕನ್ಸ್ಯೂಮರ್ಸ್ಗೂ ಒಂದು ಹೆಲ್ಪ್ ಆಗಿದೆ ಇವತ್ತಿನ ಸರ್ಕಾರದ ನಿಯಮದ ಅನುಸಾರ. G+2 ಇರೋರಿಗೆ ಅಂತವ್ರಿಗೂ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಬರೀ ಮೀಟಿಂಗ್ ಮಾಡಿದ್ರೆ ಹೆಂಗೆ ಸರ್? ಈ ರೀತಿ ಮುಂದುವರೆದ್ರೆ ಕಂಪನಿಯ ಕಥೆ ಏನಾಗ್ಬೋದು? ಹೌದು ಸರ್, ಗುತ್ತಿಗೆದಾರನು ಇದಾಗತ್ತೆ, ಆಮೇಲೆ ಕಂಪ್ನಿಗೂ ನಷ್ಟ ಆಗುತ್ತೆ. ಅಲ್ಲ, ಇವರು ಮೀಟಿಂಗ್ಗಳನ್ನೇ ಮಾಡೋದ್ರಿಂದ ಹಣ ಬರುತ್ತೋ, ಕೆಲಸ ಮಾಡೋದ್ರಿಂದ ಹಣ ಅಲ್ಲ? ಕೆಲಸ ಮಾಡಿದ್ರೆ ಹಣ ಬರುತ್ತೆ, ಬೇರೆ ಡೈಲಿ ಮೀಟಿಂಗ್ ಮಾಡ್ಕೊಂತ ಕುತ್ಕೊಂಡ್ರೆ. ನೀವು ಸೋಮವಾರ ಬಂದಿದ್ರಿ ಇಲ್ಲಿಗೆ? ಬಂದಿದ್ದೆ. ಸೋಮವಾರ ಏನಿತ್ತು ಸರ್ ಇಲ್ಲಿ? ಸೋಮವಾರ ಎಸ್ಟಿಮೇಟ್ ಮಾಡಿಸ್ಕೊಂಡು. ಅಲ್ಲ, ಮೀಟಿಂಗ್ ಇತ್ತಾ ಸೋಮವಾರ? ಇಲ್ಲ, ಸೋಮವಾರ ಮೀಟಿಂಗ್ ಇತ್ತು, ನಾನು ಕೇಳ್ಪಟ್ಟಿದ್ದೀನಿ. ಸೋಮವಾರನು ಮೀಟಿಂಗ್ ಇತ್ತು, ಮಂಗಳವಾರ ಒಂದಿನ ರಜೆ ಕೊಟ್ಟಿದ್ದಾರೆ. ಮತ್ತೆ ಅದೇ ಬೆಳಿಗ್ಗೆ ಬಂದಿದ್ದೀರಾ, ಅದಾದ್ಮೇಲೆ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ನಾನು ಬಂದಿದ್ದೆ ಸೋಮವಾರ, ಅವತ್ತು ಮೀಟಿಂಗ್ ಇತ್ತು. MLA ಅವ್ರು ಏನೋ ಬರ್ತಿದ್ರು, ಅವತ್ತು ಮೀಟಿಂಗ್. ಹೋದ ವಾರ ಫುಲ್ ಮೀಟಿಂಗ್. ಸೆಕೆಂಡ್ ಸ್ಯಾಟರ್ಡೆ ಬೇರೆ ಇತ್ತು, ಹೋದ ವಾರ ಅದ್ರ ಮೀಟಿಂಗ್ ಇತ್ತು. ಇವತ್ತು ಬುಧವಾರ, ದಿನ ಪೂರ್ತಿ ಬುಧವಾರ ಆದ್ರೆ ಮತ್ತೆ ಶನಿವಾರ ರಜೆ ಇದೆ. ಈ ಶನಿವಾರ ಮತ್ತೆ ರಜೆ ಇದೆ. ನಾಳೆ ಒಂದು ದಿನ, ನಾಳೆ ನಾಡಿದ್ದು 2 ದಿನ ಕೆಲಸ ಇರುತ್ತೆ. ಈ ರೀತಿ ಆದ್ರೆ ಬೆಸ್ಕಾಮು ಕೇವಲ 23,000 ಕೋಟಿ ಅಲ್ಲ, 73,000 ಕೋಟಿ ಆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ.
ಹಾಗಾಗಿ ದಯವಿಟ್ಟು ಬೆಸ್ಕಾಂ ಎಂ ಡಿ ಅವರಾಗಿರ್ಬೋದು ಅಥವಾ ಇದ್ದು ಇಲ್ಲದಂತೆ ಇರುವಂತಹ ಪವರ್ ಮಿನಿಸ್ಟರ್ ಆದ KJ ಜಾರ್ಜ್ ಅವರಾಗಿರ್ಬೋದು, ಇದನ್ನ ಆದಷ್ಟು ಬೇಗ ಗಮನ ಹರಿಸಬೇಕು. ಈ ನಿರಂತರ ಸಭೆಗಳು ಮತ್ತು ಮೀಟಿಂಗ್ಗಳಿಂದ ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ಅತಿ ಹೆಚ್ಚಿನ ತೊಂದರೆ ಆಗ್ತದೆ. ಆದಷ್ಟು ಬೇಗ ಈ ಒಂದು ಮೀಟಿಂಗ್ ಎನ್ನುವ ಪಡಂಭೂತಾನ ಕಮ್ಮಿ ಮಾಡಿ ಸಾರ್ವಜನಿಕರ ಕೆಲಸ ಮಾಡಿ ಅಂತ ಹೇಳ್ತಾ, ನಿಮ್ಮ ವಾಣಿ ನೀವು ಹೊಸ ವೀಕ್ಷಕರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಅಲ್ಲಿ ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.